So dear students, in the last class we have studied about the function overloading chapter, right? So we know that in this chapter we'll get 5 marks one question, right? So let's revise once. So in function loading, what we have studied? So what is meant by function overloading, first point, and then how to declare its syntax, right? ಅದಾದಮೇಲೆ ನೆಕ್ಸ್ಟ್ ಕಾಲಿಂಗ್ ಓವರ್ಲೋಡಿಂಗ್ ಫಂಕ್ಷನ್ ನೋಡಿದ್ವಿ, ಅದರಲ್ಲಿ 4 ಸ್ಟೆಪ್ಸ್ ನೋಡಿದ್ವಿ ಅಲ್ವಾ. ಅದಾದಮೇಲೆ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ ಓವರ್ಲೋಡಿಂಗು ಕೂಡ ನೋಡಿದ್ವಿ. ಈಗ ಅದಕ್ಕೆ ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ನೋಡೋಣ. ಸೊ ಯಾವ ಪ್ರೋಗ್ರಾಮ್ ಅಂತಂದರೆ, ಟು ಕಂಪ್ಯೂಟ್ ವ್ಯಾಲ್ಯೂ ಆಫ್ ಕೋನ್, ಕ್ಯೂಬ್ and cylinder using overloaded function. So once again I'll repeat what is function overloading means. There are two or more functions but differ in parameter list, right? But differ in parameter list, right? So let's see the example program to find out the volume of cone, cube and cylinder. ಅಂದರೆ ಕೋನದು ಫಾರ್ಮುಲಾ ಗೊತ್ತಿರಬೇಕು, ಕ್ಯೂಬ್ದು ಫಾರ್ಮುಲಾ ಗೊತ್ತಿರಬೇಕು, ಸಿಲಿಂಡರ್ದು ಫಾರ್ಮುಲಾ ಗೊತ್ತಿರಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು 2 or more ಫಂಕ್ಷನ್ ನೇಮನ್ನು ಏನಿರುತ್ತೆ ಸೇಮ್ ಕೊಟ್ಟಿರ್ತೀವಿ, ಬಟ್ ಡಿಫ್ರೆಂಟ್ ಎಲ್ಲಿರುತ್ತೆ, ಪಾಸಿಂಗ್ ದ ವೇರಿಯಬಲ್ಸ್. ಓಕೆ, ಲೆಟ್ಸ್ ಸಿ ದ ಪ್ರೋಗ್ರಾಮ್. ಸಿ ash include as usual I'm declaring the header files iostream.h, ash include conio.h, that means input output stream.h. The next one is conio. Means console input output.h, right? So I'm declaring a class name as function overloaded. Class keyword ಗೊತ್ತಿದೆ, classes and objects ಅಲ್ಲಿ ಮಾಡಬೇಕಾದ್ರೆ ಹೇಳಿದ್ದೀನಿ, class is the keyword. So class name ಏನು, function overload. okay, ಸೊ ಇಲ್ಲಿ ನೆಕ್ಸ್ಟ್ ಪಬ್ಲಿಕ್, ನಾನಿಲ್ಲಿ ಪ್ರೈವೇಟ್ ಏನೂ ಕೊಟ್ಟಿಲ್ಲ, ಪಬ್ಲಿಕನ್ನು ತಗೊಳ್ತಾ ಇದ್ದೀನಿ. ಸೊ ಪಬ್ಲಿಕಲ್ಲಿ ಫಂಕ್ಷನ್ ನೇಮ್ ಏನು ನೇಮ್ ಕೊಡ್ತಾ ಇದ್ದೀನಿ, ಫಸ್ಟ್ ಫಂಕ್ಷನ್ ನೇಮು ಇಂಟ್ ವಾಲ್ಯೂಮ್, ಆಯಿತಾ? ದಿಸ್ ಈಸ್ ದ ಫಂಕ್ಷನ್ ನೇಮ್. ಸೊ ಫಂಕ್ಷನ್ ಓವರ್ಲೋಡಿಂಗಲ್ಲಿ ನಾನು ಸಿಂಟ್ಯಾಕ್ಸ್ ಹೇಳಿದ್ದೀನಿ, ರಿಟರ್ನ್ ಟೈಪ್ ಸ್ಪೆಸಿಫಿಯರ್, ಫಂಕ್ಷನ್ ನೇಮ್ ಆ್ಯಂಡ್ ದೆನ್ ಪ್ಯಾರಾಮೀಟರ್ ಲಿಸ್ಟ್, ರೈಟ್ ಅಲ್ವಾ? ಸೊ ಇಲ್ಲಿ ಇಂಟ್ ಅನ್ನೋದು ರಿಟರ್ನ್ ಟೈಪ್ ಸ್ಪೆಸಿಫಿಯರು, ವಾಲ್ಯೂಮ್ ಅನ್ನೋದು ಫಂಕ್ಷನ್ ನೇಮು, ಇಂಟ್ ಎ ಅನ್ನೋದು ಪ್ಯಾರಾಮೀಟರ್, ರೈಟ್? ಸೊ ಅದರಲ್ಲಿ ರಿಟರ್ನ್ ಎ ಇಂಟು ಎ ಅಂದರೆ ಯಾವುದ್ರದ್ದು ಫಾರ್ಮುಲಾ, ಇದು ಕ್ಯೂಬ್ದು ಫಾರ್ಮುಲಾ. ಓಕೆ, ಸೊ ದಟ್ ಮೀನ್ಸ್ ಎ ಇಂಟು ಎ ಅಂದರೆ ಅದು ಕ್ಯೂಬ್ದು ಫಾರ್ಮುಲಾ ಆಗುತ್ತೆ. ಸೊ ಕ್ಯೂಬ್ದು ಇದಾಯಿತು. ನೆಕ್ಸ್ಟ್ ಅವ್ರು ಏನು ಕೊಟ್ಟಿರೋದು, ನೆಕ್ಸ್ಟ್ ಕೋನು, ರೈಟ್? ಸೊ ನಾವಿಲ್ಲಿ ಗೊತ್ತಿದೆ ಫಂಕ್ಷನ್ ನೇಮನ್ನು ನಾವು ಸೇಮನ್ನು ಡಿಕ್ಲೇರ್ ಮಾಡ್ಕೋಬೇಕು, ರೈಟ್? ಸೊ ನೆಕ್ಸ್ಟಿಗೆ ನಾನು ಡಬಲ್ ಅಂತ ತೊಗೊಳ್ತಾ ಇದ್ದೀನಿ, ರಿಟರ್ನ್ ಟೈಪ್ ಸ್ಪೆಸಿಫಿಯರ್. ಇಲ್ಲಿ ನೀವು ಇಂಟ್ ಆದರೂ ತೊಗೋಬೋದು, ಡಬಲ್ ಆದರೂ ತೊಗೋಬೋದು, ಫ್ಲೋಟ್ ಆದರೂ ತೊಗೋಬೋದು, ದಟ್ ಈಸ್ ಅವರ್ ಚಾಯ್ಸ್, ರೈಟ್? ಸೊ ಫಂಕ್ಷನ್ ನೇಮನ್ನು ಸೇಮ್ ಕೊಡಲೇಬೇಕು, ಬಿಕಾಸ್ ದಿಸ್ ಈಸ್ ಅ ಫಂಕ್ಷನ್ ಓವರ್ಲೋಡಿಂಗ್, ರೈಟ್? ಸೊ ನೋಡಿ, ಇಲ್ಲಿ ವಾಲ್ಯೂಮ್ ತೊಗೊಂಡಿದ್ದೀನಿ, ಇಲ್ಲೂ ಕೂಡ ವಾಲ್ಯೂಮ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಡಬಲ್ ತೊಗೊಂಡಿರೋದ್ರಿಂದ ಸೊ ಕೋನ್ದು ಫಾರ್ಮುಲಾ ತೊಗೊಳಕ್ಕೆ ವೇರಿಯೇಬಲ್ಸು ನನಗೆ 2 ಬೇಕು, ಆರ್ ಮತ್ತು ಹೆಚ್. ಸೊ ದಟ್ ಈಸ್ ರೇಡಿಯಸ್ ಮತ್ತು ಹೈಟ್, ರೈಟ್? ಡಬಲ್ ಆರ್ ಡಬಲ್ ಹೆಚ್ ವೇರಿಯಬಲ್. ಸೊ ಫಾರ್ಮುಲಾ ಹೇಳೋಣ. ರಿಟರ್ನ್ ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ 0.33 ಇಂಟು 3.14, ದಟ್ ಮೀನ್ಸ್ ಪೈ ಇಂಟು ಆರ್ ಸ್ಕ್ವೇರ್ ಇಂಟು ಹೆಚ್. ಅದನ್ನು ನಾವು ಆರ್ ಇಂಟು ಆರ್ ಹೆಚ್ ಅಂತ ತೊಗೊಳ್ತೀವಿ. ಈ ಫಾರ್ಮುಲಾ ಬಂದು ಕೋನ್ದು. ಓಕೆ, ಈ ಫಾರ್ಮುಲಾ ಬಂದು ಕೋನ್ದು. ಈಗ ನೆಕ್ಸ್ಟ್ ಅವ್ರು ಇನ್ನೊಂದು ಏನು ಕೊಟ್ಟಿದ್ದು, ಸಿಲಿಂಡರ್ ಕೊಟ್ಟಿದ್ರು ಅಲ್ವಾ? ಸಿಲಿಂಡರ್ ನೋಡೋಣ. ಸೊ ನೆಕ್ಸ್ಟ್ ಡಬಲ್ ವಾಲ್ಯೂಮ್. ಸೊ ಇಲ್ಲೂ ಕೂಡ ರಿಟರ್ನ್ ಟೈಪ್ ಸ್ಪೆಸಿಫಿಯರ್ ಏನು ತೊಗೊಂಡಿದ್ದೀನಿ, ಡಬಲ್ ತೊಗೊಂಡಿದ್ದೀನಿ. ಸೊ ಫಂಕ್ಷನ್ ನೇಮು ಆ್ಯಸ್ ಯೂಶುವಲ್ ಐ ವಾಂಟ್ ಟು ಗಿವ್ ಎ ವಾಲ್ಯೂಮ್. ವೈ? ಬಿಕಾಸ್ ಇಟ್ ಈಸ್ ಅ ಫಂಕ್ಷನ್ ಓವರ್ಲೋಡೆಡ್ ವಿಚ್ ಹ್ಯಾವ್ ದ ಸೇಮ್ ನೇಮ್ ಬಟ್ ಡಿಫರ್ ಇನ್ ದ ಪ್ಯಾರಾಮೀಟರ್ಸ್, ರೈಟ್? ಸೊ ಇಲ್ಲಿ ಡಬಲ್ ಆರ್ ಇಂಟ್ ಹೆಚ್, ಆಯಿತಾ? ಸೊ ಇಲ್ಲಿ ನಾವು ಯಾವ ರೀತಿ ಬೇಕಾದರೂ ತೊಗೋಬೋದು. ಇಲ್ಲಿ ಡೇಟಾ ಟೈಪ್ಸು ನಾವು ಯಾವ ರೀತಿ ಕೊಟ್ಟಿರ್ತೀವಿ, ಫ್ಲೋಟ್ ಕೊಟ್ಟಿದ್ರೆ ಫ್ರ್ಯಾಕ್ಷನಲ್ಲಿ ಕೊಡ್ಬೋದು, ಡಬಲ್ ಕೊಟ್ಟಿದ್ರೆ ಡಬಲ್ ತೊಗೊಳುತ್ತೆ, ಅಂದರೆ ಒಂದು ಡೇಟಾ ಬೈಟ್ಗೆ ಡಬಲ್ ಡೇಟಾ ಬೈಟ್ ತೊಗೊಳುತ್ತೆ. ಸೊ ಒಂದು ಡೇಟಾ ಬೈಟ್ಗೆ ಎಷ್ಟು ಬಿಟ್ಸ್ ಗೊತ್ತಿದೆ. ಸೊ ಆಲ್ರೆಡಿ ಟೋಲ್ಡ್ ಟು ಯು, 1 ಬೈಟ್ಗೆ ಎಷ್ಟು ಬಿಟ್ಸ್ ಇರುತ್ತೆ, ಅದಕ್ಕೆ ನೀವು ನನಗೆ ಆನ್ಸರ್ ಕೊಡಬೇಕು. ಓಕೆ, so let's see the formula for cylinder. okay, so written pi into r square into h. this is formula for ಯಾವುದಕ್ಕೆ, ಸಿಲಿಂಡರ್ಗೆ.
ಆಯಿತಾ. ಸೊ ಸಿಲಿಂಡರ್ ಫಾರ್ಮುಲಾ ಏನು, ರಿಟರ್ನು 3.14 ಇಂಟು ಆರ್ ಇಂಟು ಆರ್ ಇಂಟು ಆರ್ ಹೆಚ್. ಆಯಿತಾ, ಇದು ರಿಟರ್ನ್ ಮಾಡೋದು. ಸೊ ನೆಕ್ಸ್ಟ್ ಬಂದು ಇನ್ನೊಂದು ನಾನು ಫಾರ್ಮುಲಾ ತೊಗೊಂಡಿದ್ದೀನಿ. ಅದು ಯಾವ್ದು ಫಾರ್ಮುಲಾ ಅಂದರೆ, ಸೊ ಕ್ಯೂಬಾಯ್ಡ್ ಫಾರ್ಮುಲಾ ಇದು. ಓಕೆ, ಕ್ಯೂಬಾಯ್ಡ್ ಫಾರ್ಮುಲಾ. ಸೊ ಡಬಲ್ ವಾಲ್ಯೂಮ್ ಆ್ಯಸ್ ಯೂಶುವಲ್ ಫಂಕ್ಷನ್ ನಿಮ್ಗೆ ಸೇಮ್ ಕೊಡ್ತಾ ಇದ್ದೀನಿ. ಡಬಲ್ಲು ಎಲ್ ಡಬಲ್ ಬಿ ಡಬಲ್ ಹೆಚ್. ಆಯಿತಾ. ಸೊ ನೆಕ್ಸ್ಟ್ ರಿಟರ್ನ್ ಎಲ್ ಇಂಟು ಬಿ ಇಂಟು ಹೆಚ್. ಆಯಿತಾ. ಸೊ ಇದು ಕ್ಯೂಬಾಯ್ಡ್ ಅಂತ ಕರೀತಾರೆ. ಸೊ ಐ ಆಮ್ ಕ್ಲೋಸಿಂಗ್ ದಿಸ್ ಫಂಕ್ಷನ್. ಐ ಆಮ್ ಕ್ಲೋಸಿಂಗ್ ಆಲ್ಸೋ ಕ್ಲಾಸ್. ಸೊ ನೋಡಿ, ಕ್ಲಾಸ್ ಓಪನ್ ಮಾಡಿದ್ದಾದಮೇಲೆ ಇಲ್ಲೇ ಓಪನ್ ಮಾಡಿದ್ದು, ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ರೈಟ್. ಸೊ ಇದು ಯಾವುದಕ್ಕೆ ಎಕ್ಸಾಂಪಲು, ಇನ್ಸೈಡ್ ದ ಕ್ಲಾಸ್, ಔಟ್ಸೈಡ್ ದ ಕ್ಲಾಸ್, ಯು ವಾಂಟ್ ಟು ಆನ್ಸರ್ ದಿಸ್. ಓಕೆ. ಸೊ ನೆಕ್ಸ್ಟ್ main function, int main function. So as usual clear screens CLR. So for class name ಅನ್ನು ತಗೊಂಡು ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಕ್ಲಾಸ್ ನೇಮ್ ಏನು, ಫಂಕ್ಷನ್ ಆಲ್ರೆಡಿ ಆಬ್ಜೆಕ್ಟ್ ನೇಮ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, F1. ನೆಕ್ಸ್ಟ್ ಇಲ್ಲಿ CO2 ವಾಲ್ಯೂಮ್ ಆಫ್ ದ ಕ್ಯೂಬ್. ನಾನು ಏನೇನು ತೊಗೊಂಡಿದ್ದೀನಿ ಅದನ್ನು ಡಿಸ್ಪ್ಲೇ ಮಾಡ್ತಾ ಹೋಗಬೇಕು. ವಾಲ್ಯೂಮ್ ಆಫ್ ದ ಕ್ಯೂಬ್ ತಾನೆ. ಈಗ F1 ಡಾಟ್ ವಾಲ್ಯೂಮ್. ಸೊ ನಾನಿಲ್ಲಿ ವೇರಿಯಬಲ್ ಪಾಸ್ ಮಾಡಬೇಕಾದ್ರೆ ಫಂಕ್ಷನಲ್ಲ ಹೇಗೆ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಆ ರೀತಿ ಪಾಸ್ ಮಾಡ್ತಾ ಹೋಗಬೇಕು. ಕ್ಯೂಬಿಗೆ ನಾನು ವೇರಿಯಬಲ್ ಏನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಸಿಯರ್ ಒಂದೇ ವೇರಿಯಬಲ್ ಮಾಡ್ಕೊಂಡಿರೋದ್ರಿಂದ ನಾನು ಒಂದೇ ಪ್ಯಾರಾಮೀಟರ್ನ ಕಳಿಸ್ಬೇಕು. ಆಯಿತಾ. ಸೊ ನೆಕ್ಸ್ಟು ಅದೇ ರೀತಿ ವಾಲ್ಯೂಮ್ ಆಫ್ ದ ಕೋನ್ F1 ಡಾಟ್ ವಾಲ್ಯೂಮ್. ಸೊ ವಾಲ್ಯೂಮಲ್ಲಿ ನೆಕ್ಸ್ಟಿಗೆ ಏನು ತೊಗೊಂಡಿರೋದು, 6 ಮತ್ತು H 2 ವ್ಯಾಲ್ಯೂ ತೊಗೊಂಡಿದ್ದೀನಲ್ಲ. ಸೊ ಡಬಲ್ ಆಗಿರೋದ್ರಿಂದ ಎರಡೂ ಕೂಡ ಆಗುತ್ತೆ, ಫ್ರ್ಯಾಕ್ಷನ್ನು ಆಗುತ್ತೆ, ಹೋಲ್ ನಂಬರು ಆಗುತ್ತೆ. ಸೊ 2 ವ್ಯಾಲ್ಯೂ ಕಳಿಸ್ತೀನಿ. ನೆಕ್ಸ್ಟ್ ಸಿಲಿಂಡರ್ ತಾನೇ ನಾನು ಹಾಕಿರೋದು. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ F1 ಡಾಟ್ ವಾಲ್ಯೂಮ್. ಸಿಲಿಂಡರ್ಗೆ ಏನೇನು ಕಳಿಸ್ಬೇಕು ನಾವು, 6 ಮತ್ತು H ವ್ಯಾಲ್ಯೂ ಕಳಿಸ್ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇಂಟ್ H ಅಂತ ಕೊಟ್ಟಿದ್ದೀನಿ ನಾನಿಲ್ಲಿ, ಡಬಲ್ ಕೊಟ್ಟಿಲ್ಲ. ರೈಟ್. ಸೊ ಡಬಲ್ ಆರ್ ಇಂಟ್ H. ಸೊ ಇಲ್ಲಿ ಪಾಸ್ ಮಾಡಬೇಕಾದ್ರೆ ನಾನು ಫ್ರ್ಯಾಕ್ಷನ್ ಕೊಡೋ ಹಾಗಿಲ್ಲ. ರೈಟ್. 2.0,3 ಕೊಟ್ಟಿದ್ದೀನಿ, ಸೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕ್ಯೂಬಾಯ್ಡ್ದು. ಸೊ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ F1 ಡಾಟ್ ವಾಲ್ಯೂಮ್. ಓಕೆ, F1 ಡಾಟ್ ವಾಲ್ಯೂಮ್. ಸೊ ಏನು ವೇರಿಯಬಲ್ಸ್ ಇದೆ, ಎಲ್ಲು ಬಿ ಹೆಚ್ ಎಲ್ಲ ಡಬಲ್ ಇದೆ. ಅದಕ್ಕೆ ನಾನು ಫ್ರ್ಯಾಕ್ಷನಲ್ಲೇ ಕೊಡಬೇಕು. 5.0, 6.0, 7.0. ಸೊ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಎಂಡೆಲ್ ಅಂತೇಳಿ ಕೊಟ್ಟಿದ್ದೀನಿ. ಗೊತ್ತಿದೆ ನಿಮಗೆ ಎಂಡೆಲ್ ಏನಕ್ಕೆ ಕೊಡ್ತೀವಿ ಅಂತ ಅಲ್ವಾ. ಸೊ ನೆಕ್ಸ್ಟ್ ರಿಟರ್ನ್ 0, ಗೆಟ್ CH, ಕ್ಲೋಸ್ ದಿಸ್ main function. ಆಯಿತಾ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಫಂಕ್ಷನ್ ಓವರ್ಲೋಡಿಂಗ್ ಅಂದರೆ ಗೊತ್ತಾಯ್ತಲ್ಲ, ಹೇಗೆ ಸೇಮ್ ನೇಮ್ ಇರುತ್ತೆ ಬಟ್ ಡಿಫರ್ ಇನ್ ದ ಪ್ಯಾರಾಮೀಟರ್ ಲಿಸ್ಟ್. ಸೊ ಇದು ಹೇಗೆ ಮ್ಯಾಚ್ ಮಾಡುತ್ತೆ ಅಂತಲೂ ನಾನು ನಿಮಗೆ ಸ್ಟೆಪ್ ವೈಸ್ ಹೇಳ್ಕೊಟ್ಟಿದ್ದೀನಿ. ರೈಟ್. ಸೊ ಓಕೆ. ಸೊ ನೆಕ್ಸ್ಟ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಟಾಪಿಕ್, inline function. Next topic is inline function. Okay, so let's see the definition for this. Inline function or the function whose body is inserted at the place of its call. ಅಂದರೆ ಒಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ನ ನಾವು ಇನ್ಲೈನ್ ಅಂತ ಡಿಕ್ಲೇರ್ ಮಾಡಿಕೊಂಡ್ರೆ ಆ ದ ಪ್ಲೇಸ್ ಆಫ್ ಫಂಕ್ಷನ್ ಕಾಲ್ ಮಾಡಿರ್ತೀವಲ್ಲ ಆವಾಗ ಇದು ಇನ್ಸರ್ಟ್ ಆಗುತ್ತೆ. ವಿತೌಟ್ ನಾವು ಫಂಕ್ಷನ್ನ ಬಾಡಿ ಪೂರ್ತಿಯಾಗಿ ಕಾಲ್ ಮಾಡೋ ಹಾಗಿಲ್ಲ, ಜಸ್ಟ್ ಇನ್ಲೈನ್ ಫಂಕ್ಷನ್ ಅಂತ ಕೊಟ್ಟರೆ ಸಾಕು. ವೇರಬಲ್ ವಿಲ್ ಕಾಲ್ ದಟ್ ಫಂಕ್ಷನ್, ಇಟ್ ವಿಲ್ ಸೀಮ್ಸ್ ದ ಇನ್ಲೈನ್. ಆಯಿತಾ. ಸೊ ಏನಕ್ಕಿದು ನಾವು ಇನ್ಲೈನ್ ಅಂತ ತೊಗೊಳ್ತಾ ಇದ್ದೀವಿ, ಲೆಟ್ಸ್ ಸಿ ದಿಸ್. ಆಯಿತಾ. ಸೊ ಇನ್ಲೈನ್ ಮೆಕ್ಯಾನಿಸಮ್ ಇನ್ಕ್ರೀಸಸ್ ಎಕ್ಸಿಕ್ಯೂಷನ್ ಆ್ಯಂಡ್ ಎಫಿಷಿಯನ್ಸಿ ಇನ್ ಟರ್ಮ್ಸ್ ಆಫ್ ಸ್ಪೀಡ್. ಆಯಿತಾ. ಸೊ ಏನಕ್ಕೆ ಇನ್ಲೈನ್ ತೊಗೊಳ್ತೀವಿ ಅಂದರೆ ಇಟ್ ಇನ್ಕ್ರೀಸ್ ಮಾಡುತ್ತೆ. ಏನನ್ನ ಇನ್ಕ್ರೀಸ್ ಮಾಡುತ್ತೆ, ಎಕ್ಸಿಕ್ಯೂಷನ್ನು ಮತ್ತು ಎಫಿಷಿಯನ್ಸಿ ಆಫ್ ಸ್ಪೀಡ್. ಅಂದರೆ ಈಗ ನಾವು ನಂಬರ್ ಆಫ್, ಈಗ 2 or more ಫಂಕ್ಷನ್ಸ್ನ ಒಂದು ಸೇಮ್ ನೇಮ್ ಕೊಟ್ಟಿರ್ತೀವಿ ಅಲ್ವಾ. ಸೊ ಅವಾಗ ಏನು ಮಾಡುತ್ತೆ, ಪ್ರತಿಯೊಂದು ಒಂದು ಮೇಲಿಂದ ಚೆಕ್ ಮಾಡ್ತಾ ಬರಬೇಕು. ರೈಟ್. ಸೊ ಇದಕ್ಕೆ ಮ್ಯಾಚ್ ಆಗುತ್ತಾ, ಇದು ಫಸ್ಟ್ ಫಂಕ್ಷನ್ಗೆ ಮ್ಯಾಚ್ ಆಗುತ್ತಾ, ಸೆಕೆಂಡ್ ಒನ್ನಿಗೆ ಮ್ಯಾಚ್ ಆಗುತ್ತಾ ಅಂತ. ರೈಟ್. ನಾನು ನಿಮಗೆ ಎಕ್ಸಾಂಪಲ್ ತೋರಿಸಿದೆ, ಇಲ್ಲಿ ಕಳಿಸ್ತೀವಲ್ಲ ಫಸ್ಟ್ ಇಲ್ಲಿ ಚೆಕ್ ಮಾಡುತ್ತೆ. ಸೊ ಇದು ಆಯಿತು ಅಂದರೆ ಓಕೆ ಡಿಸ್ಪ್ಲೇ ಮಾಡುತ್ತೆ. ಸೊ ನೆಕ್ಸ್ಟು ಇದನ್ನು ಕಳಿಸಿದಾಗ ಎಗೇನ್ ಫಸ್ಟ್ ಇಲ್ಲಿಂದ ಚೆಕ್ ಮಾಡುತ್ತೆ. ಇದು ಮ್ಯಾಚ್ ಆಗಲಿಲ್ಲ ಅಂದರೆ ಎಗೇನ್ ನೆಕ್ಸ್ಟ್ ಫಂಕ್ಷನಿಗೆ ಬಂದು ಮ್ಯಾಚ್ ಆಗುತ್ತೆ. ಇದು ಮ್ಯಾಚ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇದು ಮ್ಯಾಚ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಸ್ಪೀಡು ಕಡಿಮೆ ಆಗುತ್ತೆ. ಯಾವುದನ್ನು ಫಂಕ್ಷನ್ ಓವರ್ಲೋಡಿಂಗ್ ಪ್ರೋಗ್ರಾಮಲ್ಲಿ ನನಗೆ ಸ್ಪೀಡ್ ಕಮ್ಮಿ ಆಗುತ್ತೆ. ಸೊ ಅದಕ್ಕಾಗಿ ಇನ್ಲೈನ್ ಫಂಕ್ಷನ್ಸನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದ ಸ್ಪೀಡ್ ಅಂದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಬಟ್ ಇಟ್ ರಿಕ್ವೈರ್ಸ್ ಮೋರ್ ಮೆಮೊರಿ. ಸೊ ಏನಕ್ಕೆ ಮೋರ್ ಮೆಮೊರಿ ಅಂದರೆ ಇನ್ಲೈನ್ ಅಂತ ಹೇಳ್ಬಿಟ್ಟು ನಾವು ಡಿಕ್ಲೇರ್ ಮಾಡಿ, ಅಂದರೆ ಸ್ಪೇಸ್ ಅಲೋಕೇಟ್ ಮಾಡ್ತಾಯಿದ್ದೀವಿ ನಾವು ಆ ಒಂದು ಫಂಕ್ಷನ್ಗೆ. ಸೊ ಹಾಗಾಗಿ ಮೆಮೊರಿ ಜಾಸ್ತಿ ಹಿಡಿಯುತ್ತೆ. ಸೊ ನೆಕ್ಸ್ಟು ಇನ್ಲೈನ್ ಫಂಕ್ಷನ್ ಸ್ಟಾರ್ಟ್ಸ್ ವಿತ್ ದ ಕೀವರ್ಡ್ ಇನ್ಲೈನ್. ಸೊ ಆಲ್ರೆಡಿ ಟೋಲ್ಡ್, ಇನ್ಲೈನ್ ಫಂಕ್ಷನ್ ನಾವು ಇನ್ಲೈನ್ ಅಂತಲೇ
ತೊಗೊಳ್ತೀವಿ. ಕೀವರ್ಡ್ ಕೊಟ್ಬಿಟ್ಟು ಫಂಕ್ಷನ್ ನೇಮನ್ನು ಕೊಡ್ತೀವಿ, ಇನ್ಲೈನು ಫಂಕ್ಷನ್ ನೇಮ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇಟ್ ಶುಡ್ ಬಿ ಡಿಫೈನ್ಡ್ ಬಿಫೋರ್ ಆಲ್ ಫಂಕ್ಷನ್ ದಟ್ ಕಾಲ್ ಇಟ್. ಸೊ ಎಲ್ಲ ಫಂಕ್ಷನ್ಸು ಕಾಲ್ ಮಾಡೋಕ್ಕಿಂತ ಮುಂಚೆನೇ ನಾವು ಇನ್ಲೈನ್ ಫಂಕ್ಷನನ್ನು ಡಿಕ್ಲೇರ್ ಮಾಡ್ಕೊಂಡಿರಬೇಕು. ಆಯಿತಾ, ಎಲ್ಲ ಫಂಕ್ಷನ್ ಏನೇ ಫಂಕ್ಷನ್ ನಾವು ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ಕೂಡ ನಾವು ಇನ್ಲೈನ್ ಅಂತಲೇ ತೊಗೋಬೇಕು. ಸೊ ಎಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀವಿ ಅಂದರೆ ನಾವು ಕ್ಲಾಸನ್ನು ಡಿಕ್ಲೇರ್ ಮಾಡ್ಕೊಳ್ತೀವಲ್ಲ, ಕ್ಲಾಸ್ ನೇಮು, ಸೊ ಅಲ್ಲಿ ನಾವು ಇನ್ಲೈನ್ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಆಯಿತಾ, ಸೊ ಸಿಂಟ್ಯಾಕ್ಸ್ ಹೇಳ್ತೀನಿ ನಾನು ನಿಮಗೆ. ಸೊ ನೆಕ್ಸ್ಟ್, the compiler replaces the function call statement. The function reason here, the compiler replaces the function call statement with function code itself and then compiles the entire code is called as expansion. ಅಂದರೆ ಕಂಪೈಲರು ರೀಪ್ಲೇಸ್ ಮಾಡ್ತಾ ಇರುತ್ತೆ ಇನ್ಲೈನ್ ಫಂಕ್ಷನನ್ನು. ಯಾವಾಗ ರೀಪ್ಲೇಸ್ ಮಾಡುತ್ತೆ ಅಂದರೆ ಫಂಕ್ಷನ್ ಕಾಲ್ ಸ್ಟೇಟ್ಮೆಂಟ್ ವಿತ್ ದ ಫಂಕ್ಷನ್ ಕೋಡ್. ಆ ಸ್ಟೇಟ್ಮೆಂಟು ಫಂಕ್ಷನಲ್ಲಿ ಇದ್ದಾಗ ಇಟ್ಸೆಲ್ಫ್ ಅಂದರೆ ಕಾಲ್ ಮಾಡಿದಾಗ ದೆನ್ ಕಂಪೈಲ್ಸ್ ದ ಎಂಟೈರ್ ಕೋಡ್. ಇದನ್ನು ಕೋಡನ್ನು ಏನಂತ ಕರೀತಾರೆ, ಎಂಟೈರ್ ಕೋಡ್ ಈಸ್ ಕಾಲ್ಡ್ ಆಸ್ ಎ ಎಕ್ಸ್ಪ್ಯಾನ್ಷನ್ ಅಂತ ಕರೀತಾರೆ. ಓಕೆ, ಸೊ ಲೆಟ್ ಸಿ ದ ಸಿಂಟ್ಯಾಕ್ಸ್ ಫಾರ್ ದಿಸ್ ಇನ್ಲೈನ್. ಓಕೆ, ಲೀಸನ್ ಇಯರ್ ನಾವು ಫಂಕ್ಷನ್ ಓವರ್ಲೋಡೆಡ್ ಫಂಕ್ಷನಿಗೆ ರಿಟರ್ನ್ ಟೈಪ್ ಸ್ಪೆಸಿಯರ್ ಫಂಕ್ಷನ್ ನೇಮು ಆರ್ಗ್ಯುಮೆಂಟ್ ಲಿಸ್ಟ್ ಮಾತ್ರ ಕಳಿಸ್ತಿದ್ವಿ. ಇಲ್ಲಿ ಕೀವರ್ಡ್ ಕೊಡ್ತಾ ಇದೀವಿ. ಸೊ ಆ್ಯಸ್ ಯೂಶುವಲ್ ಸೇಮ್ ಫಂಕ್ಷನ್ ಓವರ್ಲೋಡ್ ಏನು ಸಿಂಟ್ಯಾಕ್ಸ್ ಇದೆ ಅದೇ ಸಿಂಟ್ಯಾಕ್ಸ್ ಇರುತ್ತೆ, ಬಟ್ ಒಂದೇ ಒಂದು ಡಿಫ್ರೆನ್ಸ್ ಇರುತ್ತೆ. ಅಂದರೆ ಏನು ಕೊಡ್ತೀವಿ, ಇನ್ಲೈನ್ ಕೊಡ್ತೀವಿ. ಸೊ ಇನ್ಲೈನ್ ರಿಟರ್ನ್ ಟೈಪ್ ಫಂಕ್ಷನ್ ನೇಮ್ ಆರ್ಗ್ಯುಮೆಂಟ್, ಸೊ ವಿತಿನ್ ದ ಬ್ರ್ಯಾಕೆಟ್ ರಿಟರ್ನ್ ಎಕ್ಸ್ಪ್ರೆಷನ್. ಓಕೆ, ಸೊ ಲೆಟ್ಸ್ ಸಿ ದ ಎಕ್ಸಾಂಪಲ್ ಫಾರ್ ದಿಸ್ ಇನ್ಲೈನ್ ಫಂಕ್ಷನ್. ಆಯಿತಾ, ಸೊ ಯಾವ ಪ್ರೋಗ್ರಾಮ್ ತಗೊಳ್ತಾ ಇದ್ದೀನಿ, ಪ್ರೋಗ್ರಾಮ್ ಟು ಫೈಂಡ್ ಕ್ಯೂಬ್ ಆಫ್ ಎ ನಂಬರ್ ಯೂಸಿಂಗ್ ಇನ್ಲೈನ್ ಫಂಕ್ಷನ್. ಕ್ಯೂಬನ್ನು ನಾನು ಡಿಸ್ಪ್ಲೇ ಮಾಡಬೇಕು. ಆಯಿತಾ, ಕ್ಯೂಬ್ ಆಫ್ ಎ ನಂಬರ್ ಅನ್ನೋದು ಡಿಸ್ಪ್ಲೇ ಮಾಡಬೇಕು. Okay, so let's see the program. So as usual I'm declaring the header files like ivostream.h, conio.h. so already I have told you the syntax of inline, so observe here. So inline is the keyword, int is the return type, so function name parameter list, right, or argument list, right. ಸೊ ಕ್ಯೂಬ್ದು ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ, ಏನು ರಿಟರ್ನ್ ಮಾಡಬೇಕದು ರಿಟರ್ನು. ಸೊ ಆರ್ ಇಂಟು ಆರ್, ರೈಟ್. ನಾನು ಇಲ್ಲಿ ಏನು ವೇರಿಯಬಲ್ ತೊಗೊಂಡಿದ್ದೀನಿ ಅದೇ ವೇರಿಯಬಲ್ ರಿಟರ್ನ್ ಮಾಡಬೇಕು, ಇಲ್ಲಿ ತೊಗೋಬೇಕು. ಸೊ ಕ್ಲೋಸ್ ದಿಸ್. ಆಯಿತಾ, ಸೊ ಅಬ್ಸರ್ವ್ ಮಾಡಿ ನೀಟಾಗಿ ನಾನು ಎಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಕ್ಲಾಸಲ್ಲಿ ನಾನು ಕ್ಲಾಸ್ ಅನ್ನೋ ಜಾಗದಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳೋದ್ರಲ್ಲಿ ಇನ್ಲೈನ್ ಫಂಕ್ಷನನ್ನು ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ, ಸೊ ಈಗ ಮೈನ್ ಫಂಕ್ಷನ್ ನೋಡೋಣ. ಸೊ ವಾಯ್ಡ್ ಮೈನ್ CLR ಇಂಟ್ ಆರ್. ಆಯಿತಾ, ಒಂದು ವೇರಿಯಬಲ್ ತೊಗೊಂಡಿದ್ದೀನಿ, ಯಾವುದು ಇಂಟ್ ಆರ್. ಸಿ ಔಟ್ ಪ್ರೋಗ್ರಾಮ್ to compute cube. Okay, just displays this program to compute the cube. ಅಂದರೆ ಕಂಪ್ಯೂಟ್ ಪ್ರೋಗ್ರಾಮು ಡಿಸ್ಪ್ಲೇ ಮಾಡುತ್ತೆ ಈ ಸೆಂಟೆನ್ಸ್ ಅಷ್ಟೇ. ನೆಕ್ಸ್ಟು ಸಿ ಔಟ್ ಎಂಟರ್ ದ ವ್ಯಾಲ್ಯೂ ಟು ಕಂಪ್ಯೂಟ್ ಕ್ಯೂಬ್. ಯಾವುದಾದ್ರೂ ಒಂದು ವ್ಯಾಲ್ಯೂನ ಎಂಟ್ರ್ ತೊಗೋಬೇಕು, ರೀಡ್ ಮಾಡ್ಕೊಳ್ಳುತ್ತೆ ಸಿ ಇನ್ನು ಆರ್ ವ್ಯಾಲ್ಯೂ, ಬಿಕಾಸ್ ನಾನು ಇಲ್ಲಿ ಆರ್ ವ್ಯಾಲ್ಯೂ ತಾನೇ ತೊಗೊಂಡಿರೋದು. ಸೊ ಹಾಗಾಗಿ ಆರ್ ವ್ಯಾಲ್ಯೂ ರೀಡ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಸಿ ಔಟ್ ಕ್ಯೂಬ್ ಆಫ್ ದ ನಂಬರ್. ಸೊ ನೋಡಿ ಇಲ್ಲಿ ನಾನು ಇನ್ಲೈನ್ ಫಂಕ್ಷನ್ನ ಕಾಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯೂಬ್ ವಿತಿನ್ ದ ಬ್ರ್ಯಾಕೆಟ್ ಐ ಆಮ್ ಪಾಸಿಂಗ್ ದ ವ್ಯಾಲ್ಯೂ ಆ್ಯಸ್ ಆರ್. ಆಯಿತಾ, ಅವಾಗ ಎಲ್ಲಿ ಹೋಗುತ್ತೆ, ಇದು ಡೈರೆಕ್ಟಾಗಿ ಇಲ್ಲಿ ಹೋಗುತ್ತೆ. ಇಲ್ಲಿ ಹೋದಾಗ ಏನು ರಿಟರ್ನ್ ಮಾಡುತ್ತೆ, ರಿಟರ್ನ್ ಆರ್ ಇಂಟು ಆರ್. ಇದ್ರದ್ದು ರಿಸಲ್ಟು ಇಲ್ಲಿ ಬಂದು ಸೇರುತ್ತೆ, ರೈಟ್. ಅಂದರೆ ಈ ಕ್ಯೂಬ್ ಆಫ್ ದ ನಂಬರ್ ಈಸ್ ತೋರಿಸುತ್ತೆ, ನನಗೆ ರಿಸಲ್ಟ್ ತೋರಿಸುತ್ತೆ. ಗೆಟ್ ಸಿ ಎಚ್ ಅಂದರೆ ಟು ಪ್ರಿಂಟ್ ದ ಕ್ಯಾರೆಕ್ಟರ್ಸ್, ಕ್ಲೋಸ್ ದಿಸ್ ಬ್ರೇಸಸ್, ರೈಟ್. ಸೊ ಇದೇ ರೀತಿ ನಾನು ಪಾಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಸೇಮ್ ಸಿ ಔಟ್ ಕ್ಯೂರ್, ಈಗ ಕೋನ್ ಆಫ್ ದ ನಂಬರ್ ಅಂದರೆ ಇದೇ ರೀತಿ ತೊಗೊಳ್ತಾ ನಾನು ಪ್ರತಿ ಸರಿ ಆಲ್ ವ್ಯಾಲ್ಯೂ ಡಿಕ್ಲೇರ್ ಮಾಡ್ಕೊಳ್ಳೋ ಅಷ್ಟಿಲ್ಲ, ಆರ್ ವ್ಯಾಲ್ಯೂ ತಗೋ ಅಷ್ಟಿಲ್ಲ. ಇಲ್ಲಿ ಮಾತ್ರ ನಾನು ಇನ್ಲೈನ್ ಇಂಟ್ ಅಂತ ಕೊಟ್ಟು, ಇನ್ಲೈನ್ ಇಂಟ್ ಕೋನ್ ಅಂತ ಕೊಟ್ಟು ಮಾಡ್ತಾ ಹೋಗ್ಬೋದು. ಆಯಿತಾ, ಸೊ ಇದರಿಂದ ಏನು ಎಫಿಷಿಯನ್ಸಿ ಅಂತ ಹೇಳಿದ್ದೀನಿ, ಇದರಿಂದ ಮೆಮೊರಿ ಲಾಸ್ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಮೆಮೊರಿ ಲಾಸ್, ಬಟ್ ಇಟ್ ಇನ್ಕ್ರೀಸಸ್ ದ ಎಕ್ಸಿಕ್ಯೂಷನ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಎ ಸ್ಪೀಡ್. ಆಯಿತಾ, ಸೊ ಇನ್ಲೈನ್ ಯೂಸ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ, ಇನ್ಕ್ರೀಸಸ್ ದ ಎಕ್ಸಿಕ್ಯೂಷನ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ದ ಸ್ಪೀಡ್, ಎಕ್ಸಿಕ್ಯೂಷನ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ದ ಸ್ಪೀಡ್, ರೈಟ್. So next go through the advantages of inline function. So ಏನು advantages ಅಂದ್ರೆ the speed is more, right. So very efficient code can be generated, right. The readability of a program increases. Okay,
ಸೊ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಸೊ ಎಫಿಷಿಯೆಂಟ್ ಕೂಡ ಜನ್ರೇಟ್ ಆಗುತ್ತೆ, ಅಂದರೆ ಪ್ರೋಗ್ರಾಮಿಗೆ ತగ్గಟ್ಟಾಗಿ ಎಫಿಷಿಯನ್ಸಿಯಾಗಿರುತ್ತೆ. ನೆಕ್ಸ್ಟ್ ಇಟ್ ಈಸ್ ರೀಡಬಿಲಿಟಿ ಆಫ್ ಎ ಪ್ರೋಗ್ರಾಮಿಂಗ್ ಇನ್ಕ್ರೀಸಸ್, ಅಂದರೆ ರೀಡಬಿಲಿಟಿ ಆಫ್ ಎ ಪ್ರೋಗ್ರಾಮಿಂಗ್ ಅಂದರೆ ರೀಡ್ ಮಾಡ್ತಾ ಹೋಗುತ್ತೆ. ಅಂದರೆ ಒಂದು ಸರಿ ನಾವು ಇನ್ಲೈನ್ ಅಂತ ಕೊಟ್ಟಾಗ ಸೊ ಇದು ನಾವು ಕಾಲ್ ಮಾಡಿದಾಗ ಈ ಇನ್ಲೈನ್ ಫಂಕ್ಷನ್ ಇದೆಯಲ್ಲ ಅದು ಇಲ್ಲಿ ಇನ್ಸರ್ಟ್ ಆಗುತ್ತೆ, ರೈಟ್. ಈ ಇನ್ಲೈನ್ ಫಂಕ್ಷನ್ನು ಎಲ್ಲಿಗೆ ಇನ್ಸರ್ಟ್ ಆಗುತ್ತೆ, ನಾವು ಕಾಲ್ ಮಾಡಿರ್ತೀವಲ್ಲ ಫಂಕ್ಷನು ಅಲ್ಲಿಗೆ ಇನ್ಸರ್ಟ್ ಆಗುತ್ತೆ, ರೈಟ್. ದಟ್ ಈಸ್ ದ ರೀಡಬಿಲಿಟಿ ಆಫ್ ದ ಪ್ರೋಗ್ರಾಮ್ ಇನ್ಕ್ರೀಸಸ್, ಆಯಿತಾ. ಸೊ ಒಂದೇ ಒಂದು ಡಿಸಡ್ವಾಂಟೇಜ್ ಇದೆ, ಏನಂದರೆ ದ ಸೈಜ್ ಆಫ್ ದ ಎಕ್ಸಿಕ್ಯೂಟಬಲ್ ಫೈಲ್ ಇನ್ಕ್ರೀಸಸ್. ಸೊ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಲ್ಲ ಪ್ರೋಗ್ರಾಮು, ಅದರದ್ದು ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮೋರ್ ಮೆಮೊರಿ ಈಸ್ ನೀಡೆಡ್. ಓಕೆ, ದಟ್ ಈಸ್ ಓನ್ಲಿ ಒನ್ ಡಿಸಡ್ವಾಂಟೇಜಸ್ ಆಫ್ ದಿಸ್. ಸೊ ಮೋರ್ ಮೆಮೊರಿ ಈಸ್ ನೀಡೆಡ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಫ್ರೆಂಡ್ ಫಂಕ್ಷನ್, ಆಯಿತಾ. ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳಬೇಕಾದೇನಿಲ್ಲ. ನೀವು ಫ್ರೆಂಡ್ ಫಂಕ್ಷನ್ ಅಂದರೆ ರೈಟ್, ಸೊ ಆ್ಯಸ್ ಯೂಶ್ವಲ್ ನಿಮ್ಮ ಫ್ರೆಂಡ್ಸ್ ಹೇಗೆ ಬಿಹೇವ್ ಮಾಡ್ತಾರೋ ಹಾಗೆ ಇದು ಕೂಡ ಬಿಹೇವ್ ಮಾಡುತ್ತೆ. ಎಲ್ಲಿ ಬಿಹೇವ್ ಮಾಡುತ್ತೆ, ಪ್ರೋಗ್ರಾಮಲ್ಲಿ. ನೀವೆಲ್ಲ ಎಲ್ಲಿ ಬಿಹೇವ್ ಮಾಡ್ತೀರಾ, ಕ್ಲಾಸಲ್ಲಿ ಬಿಹೇವ್ ಮಾಡ್ತೀರಾ ಅಲ್ವಾ. ಎಲ್ಲಿ ತೋರಿಸ್ತೀರಾ ನೀವೆಲ್ಲ ಒಗ್ಗಟ್ಟು ಅಂತೇಳ್ಬಿಟ್ಟು, ಒಂದು ಕ್ಲಾಸ್ ಅಂದಾಗ ನೀವೆಲ್ಲನೂ ಕೂಡ ಸೇರಿದ್ರೆ ತಾನೇ ಅದು ಒಂದು ಕ್ಲಾಸ್. ಈಗ ಈ ಫ್ರೆಂಡ್ ಫಂಕ್ಷನ್ ಅನ್ನೋದು ಕೂಡ ಅಷ್ಟೇ, ಈ ಫ್ರೆಂಡ್ ಫಂಕ್ಷನ್ ಸೇರಿದರೆ ಒಂದು ಪ್ರೋಗ್ರಾಮ್ ಅಂತಲೂ ಹೇಳ್ಬೋದು, ಆಯಿತಾ. ಸೊ ಲಿಸನ್ ಹಿಯರ್. A function which allows authorization to access the private and protected members of a class through it is not a member of the class. ಈಗ ಫಾರ್ ಎಕ್ಸಾಂಪಲ್ ಆಥರೈಸೇಷನ್ ಆಗಿಲ್ಲ ಅಂದರೂ ಕೂಡ, ಆಥರೈಸೇಷನ್ ಟು ಆಕ್ಸೆಸ್ ದ ಪ್ರೈವೇಟ್ ಆ್ಯಂಡ್ ಪ್ರೊಟೆಕ್ಟೆಡ್. ಸೊ ನಾವು ಪ್ರೈವೇಟಲ್ಲೂ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಪ್ರೊಟೆಕ್ಟಲ್ಲೂ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಬಟ್ ನಾವು ಥ್ರೂ ಔಟ್ ದ ಬಟ್ ಈವನ್ ಅದು ಕೂಡ ಮೆಂಬರ್ ಆಫ್ ದ ಕ್ಲಾಸೂ ಆಗಿರಲ್ಲ, ಬಟ್ ಅದು ಫ್ರೆಂಡ್ ಆಗಿರುತ್ತೆ. ಯಾವಾಗ ಫ್ರೆಂಡ್ ಆಗಿರುತ್ತೆ, ನಾವು ಕೀವರ್ಡ್ ಫ್ರೆಂಡ್ ಫಂಕ್ಷನ್ ಅಂತೇಳಿ ಯೂಸ್ ಮಾಡಿದ್ರೆ ಅದು ಥ್ರೂ ಔಟ್ ದ ಪ್ರೋಗ್ರಾಮ್ ಇಟ್ ವಿಲ್ ಟು ಆ್ಯಕ್ಟ್ ಆ್ಯಸ್ ಎ ಫ್ರೆಂಡ್ ಟು ದಟ್ ಪ್ರೋಗ್ರಾಮ್, ಆಯಿತಾ. ಸೊ ನಾವೆಲ್ಲಿ ಬೇಕಾದರೂ ಆ್ಯಕ್ಸೆಸ್ ಮಾಡ್ಬೋದು. ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿ ಇರ್ತೀರ, ಇನ್ನೊಬ್ಬರು ಫ್ರೆಂಡ್ ನಿಮ್ಮ ಇನ್ನೊಂದು ಕಾಲೇಜಲ್ಲಿ ಇರ್ತಾರೆ. ಸೊ ನೀವಿಬ್ಬರು ಏನು ಮಾಡ್ತೀರಾ, ಕಂಬೈನ್ ಸ್ಟಡಿ ಮಾಡಿದಾಗ ಈವನ್ ಆ ಹುಡುಗಿ ಅಥವಾ ನಿಮ್ಮ ಕಾಲೇಜ್ನವ್ರು ಆಗಿಲ್ಲ ಅಂದರೂ ಕೂಡ ನೀವಿಬ್ಬರು ಕಂಬೈನ್ ಸ್ಟಡಿ ಮಾಡ್ತೀರಾ, ಅಂದರೆ ಇಬ್ರಿಗೂ ಗೊತ್ತು ಏನು ಮಾಡಬೇಕು ಏನು ಅಂತ. ಸೊ ಅದನ್ನು ನಾವೇನಂತ ಕರಿತೀವಿ, ಫ್ರೆಂಡ್ ಫಂಕ್ಷನ್ ಅಂತ ಕರಿತೀವಿ, ರೈಟ್. ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ ಸಿಂಟ್ಯಾಕ್ಸು. ದ ಕೀವರ್ಡ್ ಈಸ್ ಅ ಫ್ರೆಂಡ್. ಕೀವರ್ಡ್ ಏನು ಕೊಡ್ತೀವಿ ನಾವು, ಫ್ರೆಂಡ್ ಅಂತಲೇ ಕೊಡ್ತೀವಿ. ಸಿಂಟ್ಯಾಕ್ಸು, ಸೊ ಐ ಆಮ್ ಗಿವಿಂಗ್ ಕ್ಲಾಸ್ ನೇಮ್ ಆ್ಯಸ್ ಎ. ಸೊ ಪ್ರೈವೇಟ್, ಪ್ರೊಟೆಕ್ಟೆಡ್, ಫ್ರೆಂಡ್ ಅಂತ ಹೇಳ್ಬಿಟ್ಟು ಫಂಕ್ಷನ್ ನೇಮನ್ನು ಡಿಕ್ಲೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ ಫಂಕ್ಷನ್ ಕ್ಲೋಸ್ ದ ಕ್ಲಾಸ್. ಇದಿಷ್ಟೇ ಇದರ ಸಿಂಟ್ಯಾಕ್ಸ್, ಆಯಿತಾ. ಇದು ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ, ಫ್ರೆಂಡ್ ಫಂಕ್ಷನು. ಸೊ ನೆಕ್ಸ್ಟ್ ಫ್ರೆಂಡ್ ಫಂಕ್ಷನ್ ಪ್ರಾಪರ್ಟೀಸ್ ನೋಡೋಣ, ಅಂದರೆ ನಿಮ್ಮ ಫ್ರೆಂಡ್ ಅವ್ರ ಪ್ರಾಪರ್ಟೀಸ್ ಏನೇನಿರುತ್ತೆ ನೋಡೋಣ. ಓಕೆ, ಸೊ ಫ್ರೆಂಡ್ ಫಂಕ್ಷನ್ ಈಸ್ ನಾಟ್ ಎ ಮೆಂಬರ್ ಆಫ್ ಎ ಫಂಕ್ಷನ್. ದಟ್ ಮೀನ್ಸ್ ನಾನು ಆಗಲೇ ಹೇಳಿದೆ ನಿಮ್ಮ ಕಾಲೇಜ್ನವ್ರು ಆಗಿರಲ್ಲ, ಬಟ್ to which it is a friend, therefore the scope resolution operators is not required. ನಾವಿಲ್ಲಿ ಫ್ರೆಂಡ್ ಆಗಿರೋದ್ರಿಂದ ನಾವು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡೋ ಅಷ್ಟಿಲ್ಲ. ನಾರ್ಮಲಾಗಿ ನಾವು ಔಟ್ಸೈಡ್ ದ ಕ್ಲಾಸ್ ನಾವು ಮೆಂಬರ್ಸನ್ನು ಆಕ್ಸೆಸ್ ಮಾಡಬೇಕು ಅಂದರೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡ್ಕೊಳ್ತೀವಿ, ರೈಟ್. ಸೊ ಇಲ್ಲಿ ಸೊ ಫ್ರೆಂಡ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ರಿಕ್ವೈರ್ಡ್ ದ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, ರೈಟ್. ಸೊ ವೈಲ್ ಡಿಫೈನಿಂಗ್ ದ ಫ್ರೆಂಡ್ ಫಂಕ್ಷನ್ ಔಟ್ಸೈಡ್ ಆಫ್ ದ ಕ್ಲಾಸ್ ಬಾಡಿ, ನಾವು ಫ್ರೆಂಡ್ ಫಂಕ್ಷನ್ ಔಟ್ಸೈಡ್ ಆಫ್ ದ ಕ್ಲಾಸ್ ಕೂಡ ಡಿಫೈನ್ ಮಾಡ್ಕೋಬೋದು, ಆಯಿತಾ. ಸೊ ಕೀವರ್ಡ್ ಇರಬೇಕು, ಸಿಂಟ್ಯಾಕ್ಸ್ ಕೊಟ್ಟಿದ್ದೀನಲ್ಲ ಆ ಕೀವರ್ಡ್ ಇರಬೇಕು. ಸೊ ನೆಕ್ಸ್ಟ್, ಅ ಕ್ಲಾಸ್ ಮೇ ಹ್ಯಾವ್ ಎನಿ ನಂಬರ್ ಆಫ್ ಫ್ರೆಂಡ್ ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇ ಬಿ ಫ್ರೆಂಡ್ ಟು ಎನಿ ನಂಬರ್ ಆಫ್ ಕ್ಲಾಸಸ್. ಸೊ ಒಂದು ಕ್ಲಾಸಲ್ಲಿ ನಂಬರ್ ಆಫ್ ಫ್ರೆಂಡ್ ಫಂಕ್ಷನ್ಸ್ ಇರ್ಬೋದು, ಹಾಗೆ ಫಂಕ್ಷನ್ ಮೇ ಬಿ ಫ್ರೆಂಡ್ ಟು ಎನಿ ನಂಬರ್ ಆಫ್ ಕ್ಲಾಸ್. ನಾವು ಇನ್ಹೆರಿಟೆನ್ಸಲ್ಲಿ 2 or more ಕ್ಲಾಸಸ್ಸನ್ನು ಡಿಕ್ಲೇರ್ ಮಾಡ್ಕೊಳ್ತೀವಿ, ರೈಟ್. ಸೊ ಅವಾಗ ಏನಾಗುತ್ತೆ, ಸೊ ನಂಬರ್ ಆಫ್ ಕ್ಲಾಸಸ್ಗೂ ಕೂಡ ಅದು ಫ್ರೆಂಡಾಗಿ ಆ್ಯಕ್ಟ್ ಮಾಡುತ್ತೆ. ಅಂದರೆ ಅಲ್ಲಿರೋ ಕೋಡನ್ನು ಇಲ್ಲಿಗೆ ಕಂಬೈನ್ ಮಾಡುತ್ತೆ, ಇಲ್ಲಿರೋ ಕೋಡನ್ನು ಅಲ್ಲಿಗೆ ಕಂಬೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋ ಅಂಥ ಫಂಕ್ಷನ್ಗೆ ನಾವು ಫ್ರೆಂಡ್ ಫಂಕ್ಷನ್ ಅಂತ ಕರಿತೀವಿ, ಆಯಿತಾ. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್, ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಐದರ್ ಇನ್ ಪಬ್ಲಿಕ್ ಆರ್ ಪ್ರೈವೇಟ್ part of the class.
ಇಟ್ ಕ್ಯಾನ್ ಬಿ ಡಿಕ್ಲೇರ್ ಐದರ್ ಇನ್ ಪಬ್ಲಿಕ್ ಆದರೂ ಡಿಕ್ಲೇರ್ ಮಾಡ್ಕೋಬೋದು, ಪ್ರೈವೇಟ್ ಅದರಲ್ಲಾದರೂ ಪಾರ್ಟ್ ಆಫ್ ದ ಕ್ಲಾಸ್. ಎರಡರಲ್ಲಿ ಪ್ರೈವೇಟಲ್ಲೂ ಮಾಡಿದ್ರೂ ಕೂಡ ನಾನು ಆಕ್ಸೆಸ್ ಮಾಡ್ಬೋದು, ಪಬ್ಲಿಕಲ್ಲಿ ಮಾಡಿದ್ರೂ ಕೂಡ ನಾವು ಆಕ್ಸೆಸ್ ಮಾಡ್ಬೋದು ಫ್ರೆಂಡ್ ಫಂಕ್ಷನ್ನ. ಸೊ ಯೂಸ್ ಆಫ್ ಫ್ರೆಂಡ್ ಫಂಕ್ಷನ್ ಈಸ್ ರೇರ್. Why? Because it violates the concepts of data encapsulation and hiding. So data encapsulation ಅಂದರೆ ಗೊತ್ತಿದೆ, without knowing the wrapping of the data, without knowing the background details ಅಲ್ವಾ. ಸೊ ಮತ್ತು ಡೇಟಾ ಹೈಡಿಂಗ್. ಈಗ ನಾವು ಒಂದು ಕೋಡನ್ನು ಒಂದು ಫಂಕ್ಷನ್ಗೆ ಇನ್ನೊಂದು ಫಂಕ್ಷನ್ ಜೊತೆ ಮರ್ಚ್ ಮಾಡಿದ್ರೆ ಏನಾಗುತ್ತೆ, ಸೊ ಕನ್ಫ್ಯೂಸ್ ಆಗುತ್ತೆ, ರೈಟ್ ಅಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮದು ಒಂದು ಕಂಪ್ನಿ ಇರುತ್ತೆ, ಸೊ ಇನ್ನೊಂದು ಕಂಪ್ನಿ ಇರುತ್ತೆ. ಸೊ ಎರಡೂ ಕೂಡ ಕಂಬೈನ್ ಮಾಡಿಬಿಟ್ರೆ ಈ ಕಂಪ್ನಿದು ಆ ಕಂಪ್ನಿದು ಏನಾಗುತ್ತೆ, ಡೇಟಾ ಹೈಡಿಂಗ್ ಇರಲ್ಲ, ಎನ್ಕ್ಯಾಪ್ಸುಲೇಷನ್. ಅಂದರೆ ಎರಡು ಕಂಪನೀಸು ಕೂಡ ಇವ್ರದ್ದು ಅವ್ರಿಗೆ ಗೊತ್ತಾಗುತ್ತೆ, ಅವ್ರದ್ದು ಇವ್ರಿಗೆ ಗೊತ್ತಾಗುತ್ತೆ. ಅಂದರೆ ವಿ ಕಾಂಟ್ ಡೂ ದಟ್ ಈಸ್ ಕಾಲ್ಡ್ ಆಸ್ ಅ ವಯೋಲೇಟ್ಸ್ ದ ಕಾನ್ಸೆಪ್ಟ್ಸ್ ಆಫ್ ಡೇಟಾ ಎನ್ಕ್ಯಾಪ್ಸುಲೇಷನ್, ರೈಟ್. ಸೊ ನೆಕ್ಸ್ಟ್, ಇಟ್ ಕ್ಯಾನ್ ಬಿ ಇನ್ವೋಕ್ಡ್ ಲೈಕ್ ನಾರ್ಮಲ್ ಫಂಕ್ಷನ್ಸ್ ವಿತೌಟ್ ಯೂಸ್ ಆಫ್ ಎನಿ ಆಬ್ಜೆಕ್ಟ್. ನಾರ್ಮಲ್ ಫಂಕ್ಷನ್ ಆಗಿ ನಾವು ಹೇಗೆ ಇನ್ವೋಕ್ ಮಾಡ್ತೀವೋ ಹಾಗೆ ಮಾಡ್ಬೋದು, ವಿತೌಟ್ ಎನಿ ಆಬ್ಜೆಕ್ಟ್, ಆಯಿತಾ. ನೆಕ್ಸ್ಟ್, ಇಟ್ ಕೆನ್ ನಾಟ್ ಆಕ್ಸೆಸ್ ಮೆಂಬರ್ ವೇರಿಯೇಬಲ್ಸ್ ಡೈರೆಕ್ಟ್ಲಿ, ಬಟ್ ಇಟ್ ಯೂಸಸ್ ದ ಆಬ್ಜೆಕ್ಟ್ ನೇಮ್ ಆ್ಯಂಡ್ ಮೆಂಬರ್ ಆಕ್ಸೆಸ್ ಆಪರೇಟರ್. ಸೊ ಏನಕ್ಕೆ ಮೆಂಬರ್ ವೇರಿಯೇಬಲ್ಸು ಮತ್ತು ಡೈರೆಕ್ಟಾಗಿ ನಾವು ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ, ಬಟ್ ಆಬ್ಜೆಕ್ಟ್ ನೇಮು ಮತ್ತು ಆಬ್ಜೆಕ್ಟ್ ಅದಕ್ಕೆ ನೇಮ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಅಥವಾ ಮೆಂಬರ್ ಆಕ್ಸೆಸ್ ಸ್ಪೆಸಿಫೈಸ್ ಆಪರೇಟರ್ನ ಯೂಸ್ ಮಾಡಿಕೊಂಡು ನಾವು ಆಕ್ಸೆಸ್ ಮಾಡ್ಕೋಬೋದು. ಸೊ ಲೆಟ್ ಸಿ ದ ಎಕ್ಸಾಂಪಲ್ ಪ್ರೋಗ್ರಾಮ್ ಫಾರ್ ದಿಸ್ ಫ್ರೆಂಡ್ ಫಂಕ್ಷನ್, ಆಯಿತಾ. ಸೊ ಫ್ರೆಂಡ್ ಫಂಕ್ಷನ್ ಆಶ್ ಇನ್ಕ್ಲೂಡ್ iostream.h ಆ್ಯಸ್ ಯೂಶುವಲ್ ಹೆಡರ್ ಫೈಲ್, ರೈಟ್. ಸೊ ಕ್ಲಾಸ್ ಮೈ ಕ್ಲಾಸ್ ನೇಮ್ ಏನು ಕೊಡ್ತಿದ್ದೀನಿ, ಮೈ ಕ್ಲಾಸ್ ಕೊಡ್ತಾಯಿದ್ದೀನಿ. ಸೊ ಪ್ರೈವೇಟ್ ಇಂಟ್ a, b. ವೇರಿಯೇಬಲ್ಸ್ನ ಏನು ತೊಗೊಂಡಿದ್ದೀನಿ, a, b ವೇರಿಯೇಬಲ್, ಎರಡು ವೇರಿಯೇಬಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪಬ್ಲಿಕ್ ವಾಯ್ಡ್ ಸೆಟ್ val, ಇಲ್ಲಿ ಅಂಡರ್ಸ್ಕೋರ್ ಇದೆ, ಸೆಟ್ val ಇಂಟ್ i ಇಂಟ್ j. ಅಂದರೆ ಒಂದು ಫಂಕ್ಷನನ್ನು ತೊಗೊಂಡಿದ್ದೀನಿ, ಏನು ಫಂಕ್ಷನ್ ನೇಮು, ವಾಯ್ಡ್ ಸೆಟ್ ವ್ಯಾಲ್ಯೂ, ಸೊ ಇಂಟ್ i ಇಂಟ್ j, ಆಯಿತಾ. ಸೊ ಈಗ ಫ್ರೆಂಡ್ ಫಂಕ್ಷನ್ನ ಡಿಕ್ಲೇರ್ ಮಾಡ್ಕೋಬೇಕು. ಸೊ ಫ್ರೆಂಡ್ ಇಂಟ್, ಆಯಿತಾ. ರಿಟರ್ನ್ ಟೈಪ್ಸ್ ಫ್ರೆಂಡ್ ಕೀವರ್ಡು, ರಿಟರ್ನ್ ಟೈಪ್ಸ್ ಬಸಿಯರು, ಆ್ಯಡ್ ಅನ್ನೋದು ಫಂಕ್ಷನ್ ನೇಮು, ಮೈ ಕ್ಲಾಸ್ ಆಬ್ಜೆಕ್ಟ್, ಮೈ ಕ್ಲಾಸ್ ಅನ್ನೋದು ಯಾವುದು, ಸೊ ಅಬ್ಸರ್ವ್ ಹಿಯರ್ ಕ್ಲಾಸ್ ನೇಮು ಅಲ್ವಾ. ಸೊ ಮೈ ಕ್ಲಾಸ್ ಅನ್ನೋದು ಕ್ಲಾಸ್ ನೇಮು, ಕ್ಲಾಸ್ ನೇಮ್ಗೆ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ, ಆಯಿತಾ. ಸೊ ನೀವು ಆಬ್ಜೆಕ್ಟ್ OPJ ಅಂತಲೂ ಕೊಡ್ಬೋದು, ಇಲ್ಲ OBJ ಎನಿ ಅದರ್ ನೇಮ್ ಆದರೂ ಕೊಡ್ಬೋದು. ಸೊ ಕ್ಲೋಸ್ ದಿಸ್ ಕ್ಲಾಸನ್ನು ಕ್ಲೋಸ್ ಮಾಡ್ತೀನಿ. ಸೊ ಈಗ ಔಟ್ಸೈಡ್ ದ ಕ್ಲಾಸ್ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ, ಯಾವುದನ್ನು, ಈ ಫಂಕ್ಷನ್ನ. ಸೊ ಹಾಗಾಗಿ ನಾನು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ನ ಯೂಸ್ ಮಾಡ್ಕೋಬೇಕು. ಸೊ ವಾಯ್ಡ್ ಮೈ ಕ್ಲಾಸ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಸೆಟ್ ವ್ಯಾಲ್ಯೂ ಇಂಟ್ i ಇಂಟ್ j. ಸೊ ವ್ಯಾಲ್ಯೂ ಸೆಟ್ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ. ಸೊ ಎಗೆ i ವ್ಯಾಲ್ಯೂ ಸೆಟ್ ಮಾಡ್ತಾಯಿದ್ದೀನಿ, ಬಿಗೆ j ವ್ಯಾಲ್ಯೂ ಸೆಟ್ ಮಾಡ್ತಾಯಿದ್ದೀನಿ, ಓಕೆ. ಸೊ ಕ್ಲೋಸ್ ದಿಸ್ ಫಂಕ್ಷನ್. ಸೊ ಇದರಲ್ಲಿ ಈ ಪಾರ್ಟಲ್ಲಿ ನಾನು ಏನೂ ಮಾಡಿಲ್ಲ, ಜಸ್ಟ್ ಎರಡು ಫಂಕ್ಷನ್ನ ಡಿಕ್ಲೇರ್ ಮಾಡ್ಕೊಂಡು, ಒಂದು ಫಂಕ್ಷನ್ನು ಇನ್ನೊಂದು ಫ್ರೆಂಡ್ ಫಂಕ್ಷನು. ಆ ಫಂಕ್ಷನಲ್ಲಿ ಔಟ್ಸೈಡ್ ದ ಕ್ಲಾಸ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ನಾನು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿದ್ದೀನಿ. ಸೊ ವ್ಯಾಲ್ಯೂನ ಸೆಟ್ ಮಾಡ್ತಾಯಿದ್ದೀನಿ ಇಂಟ್ i ಮತ್ತು ಇಂಟ್ jಗೆ a ಮತ್ತು b ಜೊತೆ, ಓಕೆ. ಸೊ ನೆಕ್ಸ್ಟ್ ಇಂಟ್ ಆ್ಯಡ್ ಮೈ ಕ್ಲಾಸ್ ಆಬ್ಜೆಕ್ಟ್. ಸೊ ನೋಡಿ, ಇಲ್ಲಿ ನಾನು ಫ್ರೆಂಡ್ ಫಂಕ್ಷನನ್ನು ಕಾಲ್ ಮಾಡ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿ ನಾನು ಯೂಸ್ ಮಾಡ್ತಾ ಇಲ್ಲ, ಯಾವುದನ್ನು ಸ್ಕೋಪ್ ರೆಸಲ್ಯೂಷನ್ನೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಕಾಲ್ ಮಾಡ್ತಾ ಇದ್ದೀನಿ ಇಂಟ್ ಆ್ಯಡ್ ಮೈ ಕ್ಲಾಸ್ ಆಬ್ಜೆಕ್ಟ್, ರೈಟ್. ಸೊ ಇಲ್ಲಿ ಏನು ರಿಟರ್ನ್ ಮಾಡ್ತಾ ಇದ್ದೀನಿ, ರಿಟರ್ನ್ ಆಬ್ಜೆಕ್ಟ್ a ಪ್ಲಸ್ ಆಬ್ಜೆಕ್ಟ್ b, ಅಂದರೆ ಎರಡು ವೇರಿಯೇಬಲ್ ನಾನು ಅಲ್ಲಿ ಫಂಕ್ಷನಲ್ಲಿ ಸೆಟ್ ಮಾಡಿದ್ನಲ್ಲ, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಯಾವುದರಲ್ಲಿ, ಫ್ರೆಂಡ್ ಫಂಕ್ಷನಲ್ಲಿ ಆ್ಯಡ್ ಮಾಡಿ ರಿಟರ್ನ್ ಮಾಡ್ತಾಯಿದ್ದೀನಿ, ಆಯಿತಾ. ನೆಕ್ಸ್ಟ್ ಇಂಟ್ ಮೈನ್ ಫಂಕ್ಷನ್. ಸೊ ಮೈ ಕ್ಲಾಸ್ ಆಬ್ಜೆಕ್ಟ್, ಆಯಿತಾ, ಆಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ನೀವು ಆಬ್ಜೆಕ್ಟ್ ಅಂತ ಬೇಕಾದರೆ ಕೊಡ್ಬೋದು, ಇಲ್ಲ a b ಏನಾದರೂ ಕೊಡ್ಬೋದು. ಸೊ ಇಲ್ಲಿ ಏನು ಕೊಡ್ತೀರೋ ಅದೇ ರೀತಿ ಕಾಲ್ ಮಾಡಬೇಕು, ಆಬ್ಜೆಕ್ಟ್ ಡಾಟ್ ಸೆಟ್ ವ್ಯಾಲ್ಯೂ. ಸೊ ವ್ಯಾಲ್ಯೂನ ಪಾಸ್ ಮಾಡ್ತಾಯಿದ್ದೀನಿ, 34 ಮತ್ತು 56 ಪಾಸ್ ಮಾಡ್ತಾಯಿದ್ದೀನಿ. ಇದು ಎಲ್ಲಿಗೆ ಹೋಗುತ್ತೆ, ಈ ವ್ಯಾಲ್ಯೂ ಫಸ್ಟ್ ಇಲ್ಲಿಗೆ ಹೋಗುತ್ತೆ, ಆಯಿತಾ. ಸೊ i ವ್ಯಾಲ್ಯೂ ಎಷ್ಟಿರುತ್ತೆ, 34 ಇರುತ್ತೆ, j ವ್ಯಾಲ್ಯೂ ಎಷ್ಟಿರುತ್ತೆ, 64 ಇರುತ್ತೆ. ಸೊ ಈ ವ್ಯಾಲ್ಯೂ ಎಗೆ 34 ಬರುತ್ತೆ, ಬಿಗೆ 56 ಬರುತ್ತೆ, ಆಯಿತಾ. ನೆಕ್ಸ್ಟ್ ಅಗೇನ್ ಫಂಕ್ಷನ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದಾಗ ಅಗೇನ್ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಸಿ ಔಟ್ ಸಮ್ ಆಫ್ 34 and 56 ಈಸ್ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಆ್ಯಡ್ ಆಬ್ಜೆಕ್ಟ್
ಸೊ ಇಲ್ಲಿ ನಾನು ಫ್ರೆಂಡ್ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಆ್ಯಡ್ ಆಬ್ಜೆಕ್ಟ್ ಅಂದಾಗ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಆ್ಯಡ್ ಆಬ್ಜೆಕ್ಟ್, ಸೊ ಮೈ ಕ್ಲಾಸ್ ಆಬ್ಜೆಕ್ಟಿಗೆ ಹೋಗುತ್ತೆ. ಸೊ ಆಬ್ಜೆಕ್ಟ್ ಅಂದಾಗ ಇಲ್ಲೇನು ರಿಟರ್ನ್ ಮಾಡ್ತಾಯಿದ್ವಿ, ಆಬ್ಜೆಕ್ಟ್ ಡಾಟ್ ಎ ಪ್ಲಸ್ ಆಬ್ಜೆಕ್ಟ್ ಎ ವ್ಯಾಲ್ಯೂ 34 ಆಲ್ರೆಡಿ ನಾವು ಅಸೈನ್ ಮಾಡಿದ್ದೀವಿ, ಬಿ ವ್ಯಾಲ್ಯೂ 56. ಅದು ಎರಡು ಆ್ಯಡ್ ಆಗಿ ಇಲ್ಲಿ ಇನ್ಸರ್ಟ್ ಮಾಡುತ್ತೆ. ನಾವು ಫಂಕ್ಷನ್ ಕಾಲ್ ಮಾಡ್ತಿದ್ದೀವಲ್ಲ, ಇಲ್ಲಿ ಆ ಫ್ರೆಂಡ್ ಫಂಕ್ಷನು ಇನ್ಸರ್ಟ್ ಆಗುತ್ತೆ. ಸೊ ಅದು ಔಟ್ಪುಟ್ ತೋರಿಸುತ್ತೆ, ರಿಟರ್ನ್ 0. ಕ್ಲೋಸ್ ದಿಸ್ ಮೈನ್ ಫಂಕ್ಷನ್. ಸೊ ಔಟ್ಪುಟ್ ಏನು ಬರುತ್ತೆ, ಸಮ್ ಆಫ್ 34 and 56 is 90. ಆಯಿತಾ. ಸೊ ಮೇನ್ ಇಂಪಾರ್ಟೆಂಟ್ ಈಸ್ ಹಿಯರ್. ಸೊ ನೋಟ್, one of the note for friend function. In friend function, all member functions of class B, ಎಲ್ಲ ಮೆಂಬರ್ ಫಂಕ್ಷನ್ಸ್ ಆಫ್ ಕ್ಲಾಸ್ ಬಿ ವಿಲ್ ಬಿ ಎ ಫ್ರೆಂಡ್ ಆಫ್ ಎ ಫಂಕ್ಷನ್ ಎ. ಕ್ಲಾಸ್ ಬಿ ಅಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಫ್ರೆಂಡ್ ಆಫ್ ಕ್ಲಾಸ್ ಎ. Thus, any member function of class B can access the private and protected data of a class A. ಸೊ ಇದು ಫ್ರೆಂಡ್ ಆಗಿರೋದ್ರಿಂದ ಕ್ಲಾಸ್ ಎ ಪ್ರಾಪರ್ಟೀಸ್ ಎಲ್ಲನೂ ಕೂಡ ಆಕ್ಸೆಸ್ ಮಾಡ್ಬೋದು. ಯಾವುದು, ಕ್ಲಾಸ್ ಬಿ. ರೈಟ್, ಅರ್ಥ ಆಯ್ತಾ? ನೆಕ್ಸ್ಟ್, ಬಟ್ ಮೆಂಬರ್ ಫಂಕ್ಷನ್ ಆಫ್ ಎ ಕ್ಲಾಸ್ ಎ ಕೆನಾಟ್ ಆಕ್ಸೆಸ್ ದ ಡೇಟಾ ಆಫ್ ಕ್ಲಾಸ್ ಬಿ. ಈ ಕ್ಲಾಸ್ ಇದೆ ಅಲ್ಲ, ಮೆಂಬರ್ ಫಂಕ್ಷನ್ ಆಫ್ ಎ ಕ್ಲಾಸ್ ಎ, ಇಲ್ಲಿ ಕ್ಲಾಸ್ ಎ ಅಲ್ಲಿ ಮೆಂಬರ್ ಫಂಕ್ಷನ್ಸ್ ಇರುತ್ತಲ್ಲ, ಅದು ಇದ್ರದ್ದು ಡೇಟಾ ಆಫ್ ಎ ಕ್ಲಾಸ್ ಎ ಕೆನಾಟ್ ಆಕ್ಸೆಸ್ ದ ಡೇಟಾ ಆಫ್ ಎ ಕ್ಲಾಸ್. ಆಯಿತಾ. ಸೊ ದಿಸ್ ಇಸ್ ದ ನೋಟ್ ಫಾರ್ ಫ್ರೆಂಡ್ ಫಂಕ್ಷನ್. ದಿಸ್ ಇಸ್ ದ ಮೇನ್ for friend function. Member function of a class A cannot access the data of class B. The member functions of class A ಇರುತ್ತಲ್ಲ, ಆ ಕ್ಲಾಸ್ ಎ ಮೆಂಬರ್ ಫಂಕ್ಷನ್ಸು ಕೆನಾಟ್ ಆಕ್ಸೆಸ್ ಅಂದರೆ ವಿ ಕಾಂಟ್ ಆಕ್ಸೆಸ್ ದ ಕ್ಲಾಸ್ ಬಿ ಡೇಟಾ. ಆಯಿತಾ. ಸೊ ದಿಸ್ ಇಸ್ ದ ನೋಟ್. ಓಕೆ. ಸೊ ಅಪ್ ಟು ಹಿಯರ್ ದಿಸ್ ಕಂಪ್ಲೀಟ್ಸ್ ದಿಸ್ ಚಾಪ್ಟರ್. ಓಕೆ. ಸೊ ಇದರಲ್ಲಿ ಮೇನ್ ಕ್ವಶನ್ಸ್ ಏನು ಬರುತ್ತೆ ಅಂದರೆ 5 ಮಾರ್ಕ್ಸಿಗೆ ಬರೋವಂಥ ಕ್ವಶನ್ಸು, ಒಂದು ಇನ್ಲೈನ್ ಫಂಕ್ಷನ್ನು, ಒಂದು ಫ್ರೆಂಡ್ ಫಂಕ್ಷನು ಅಥವಾ ಫಂಕ್ಷನ್ ಓವರ್ಲೋಡಿಂಗ್. ಆಯಿತಾ. ಸೊ ಈ ಮೂರದು ನೀವು ಒಂದು ಪ್ರೋಗ್ರಾಮು, ಈ ಮೂರದು ಒಂದೊಂದು ಪ್ರೋಗ್ರಾಮ್ ಕಲ್ತ್ಕೊಂಡು ಇದ್ರ ಬಗ್ಗೆ ಇನ್ಫಾರ್ಮೇಷನ್, ವಾಟ್ ಈಸ್ ಇನ್ಲೈನ್ ಅಂದರೆ ಏನು, ವಾಟ್ ಈಸ್ ಫ್ರೆಂಡ್ ಅಂದರೆ ಏನು, ವಾಟ್ ಈಸ್ ಫಂಕ್ಷನ್ ಓವರ್ಲೋಡಿಂಗ್ ಅಂದರೆ ಏನು ತಿಳ್ಕೊಂಡು ಒಂದೊಂದು ಪ್ರೋಗ್ರಾಮ್ ಕಲ್ತ್ಕೊಂಡ್ರೆ ನಿಮ್ಮ JBಗೆ 5 ಮಾರ್ಕ್ಸ್ ಬರುತ್ತೆ. ಆಯಿತಾ. ಎಷ್ಟು ಮಾರ್ಕ್ಸ್ ಬರುತ್ತೆ, 5 ಮಾರ್ಕ್ಸ್ ಬರುತ್ತೆ. Okay, so I'll give the assignment questions after.